ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶ್ರೀಕಾಂತ್ ಅಷ್ಟು ಕೋಪ ಮಾಡ್ಕೊಂಡಿದ್ದಾನ? ಅಮ್ಮ, ದಯನ್ ಮಾತು ಕೂಡ ಹಾಗೆ ಇತ್ತು. ಅಮ್ಮ, ಎಲ್ಲ ಆ ತಾಯಿ ಮೇಲೆ ನಿಂತಿದೆ. ನಿಜನೇ. ಬನಶಂಕರಮ್ಮ ಮದುವೆಗೆ ಒಪ್ಪಿಗೆ ಕೊಟ್ರು ಸರಿ, ಒಂದ್ ವೇಳೆ ಒಪ್ಲಿಲ್ಲ ಅಂದ್ರೆ ದೇವಿ ಉತ್ತರ ಏನೇ ಬಂದ್ರು ಅದನ್ನ ಖುಷಿಯಿಂದ ಸ್ವೀಕರಿಸ್ಬೇಕಾಗತ್ತೆ. ಸ್ವೀಕರಿಸ್ಬೇಕು. ಮೊದ್ಲೆಲ್ಲ ಮದುವೆ ವಿಚಾರ ಮಾತಾಡ್ಬೇಕಾದ್ರೆ ಇದೆಲ್ಲ ಆಗೋದೇ ಇಲ್ಲ ಅಂತ ಅನ್ಕೋತಿದ್ದೆ. ಅವರು ಭಕ್ತಿ ಹುಟ್ಟಿರೋದೇ ರಾಯರ ಮನೆಗೋಸ್ಕರ, ಇದು ಪೂರ್ವ ನಿಯೋಜಿತ ಅಂತ ಹೇಳ್ಬೇಕಾದ್ರೂ ವಿರೋಧನೇ ಮಾಡ್ತಿದ್ದೆ. ಇವತ್ತು ಶಾಸ್ತ್ರಿಗಳ ಮನೆಗೆ ಹೋಗ್ಬೇಕಾದ್ರೂ ಇವ್ರಗಳ ಮುಂದೆ ಈ ವಿಷಯನ ಹೇಗ್ ಪ್ರಸ್ತಾಪ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಭಕ್ತಿ ಯಾವಾಗ ಬನಶಂಕರಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಹೇಳಿದ್ಲೋ, ಆಗ್ಲಿಂದ ನನಗೆ ಗೊತ್ತಿಲ್ದಿರೋಂತ ಹೊಸ ಭರವಸೆ ಬಂದ್ಬಿಟ್ಟಿದೆ ಅಮ್ಮ. ಅಮ್ಮ, ನಮ್ಮ ಚಿಂತೆಯನ್ನು ಒಳ್ಳೆ ಹುಡುಗನೆ. ಭಕ್ತಿ ಆರೈಕೆಲಿ ಅವನ್ ಸರಿ ಹೋಗ್ತಾನೆ. ದಾಮಿನಿ, ಒಂದ್ ವೇಳೆ ಅಮ್ಮನ ಉತ್ತರ ಬೇಡ ಅಂತ ಬಂದ್ಬಿಟ್ರೆ? ಬರಲ್ಲ. ಗುರುಗಳು ಹೇಳ್ದಾಗೆ ನನ್ನ ಪ್ರತಿ ಕಷ್ಟದ ಸಮಯದಲ್ಲೂ ಕೈ ಹಿಡ್ದಿರೋದು ಭಕ್ತಿನೇ. ಯಾರೇನೇ ಅಂದ್ಕೊಂಡ್ರು, ಏನೇ ಮಾಡಿದ್ರು ಭಕ್ತಿ ರಾಯರ್ ಮನೆ ಸೊಸೆಯಾಗಿ ಬಂದೇ ಬರ್ತಾಳೆ.